Hi, I am Kaviraj from scoringtarget.com. In today's session, we are going to conduct a quiz on English grammar, language function for SSLC students presented by Kaviraj Udige. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ಇಂಗ್ಲೀಷ್ನ ಒಂದು ಗ್ರಾಮರ್ ಮೇಲೆ ಕ್ವಿಜ್ ಅನ್ನು ಮಾಡ್ತಿದ್ವಿ. ಸೊ ಇಂಗ್ಲೀಷ್ ಗ್ರಾಮರಲ್ಲಿ ಇವತ್ತು ಯಾವ ಟಾಪಿಕನ್ನು ಆಯ್ಕೆ ಮಾಡ್ಕೊಂಡಿದ್ದೆ ಅಂದರೆ ಲ್ಯಾಂಗ್ವೇಜ್ ಫಂಕ್ಷನ್. ಸೊ ಲ್ಯಾಂಗ್ವೇಜ್ ಫಂಕ್ಷನ್ ಅಂದರೆ ಏನು, ಯಾವ ಥರದ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ಗಳು ನಮ್ಮ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ ಅಂತಕ್ಕಂಥದ್ದು ಒಂದು ವಿಡಿಯೋ ಕೂಡ ನಾನು ಮಾಡಿದ್ದೀನಿ. ಸೊ ನೋಡಬೇಕಂದ್ರೆ ಯೂಟ್ಯೂಬಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಬೈ ಕವಿರಾಜ್ ಸರ್ ಅಂತ ಸರ್ಚ್ ಮಾಡಿ ಲ್ಯಾಂಗ್ವೇಜ್ ಫಂಕ್ಷನ್ವರೆಗೆ ಮೇಲೆ ನಾನು ಇಲ್ಲಿವರೆಗೆ ಎಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ಆ ಎಲ್ಲ ವಿಡಿಯೋಗಳನ್ನ ನೀವು ನೋಡ್ಬೋದು. ಸೊ ನಾವು ಈ ಕ್ವಿಜ್ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಹಾಯ್ ಅಂಜಲಿ, ಹೌ ಕ್ಯಾನ್ ಐ ಹೆಲ್ಪ್ ಯು? ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಬೋವ್ ಸೆಂಟೆನ್ಸ್ ಈಸ್. ಸೊ ಒಂದು ಸೆಂಟೆನ್ಸನ್ನು ಕೊಟ್ಟು ಕೆಳಗಡೆ ಈ ಥರ ನಿಮಗೆ ಪ್ರಶ್ನೆಯನ್ನು ಕೊಡ್ತಾರೆ. ಈ ಮೇಲೆ ಕೊಟ್ಟಂಥ ವಾಕ್ಯದಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಯೂಸ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಲ್ಯಾಂಗ್ವೇಜ್ ಫಂಕ್ಷನ್ ಅಂದರೆ ಏನು, ಇದು ಯಾವ ಥರದ ಅರ್ಥವನ್ನು ಕೊಡುತ್ತೆ ಅಂತ ಕೇಳುತ್ತೆ. ಓಕೆನಾ, ಇದು ಒಂದು ಅಂಕದ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ. ಕೇವಲ SSLC ಅಷ್ಟೇ ಅಲ್ಲದೆ ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗಳು ಕೂಡ ಈ ಪ್ರಶ್ನೆಯನ್ನು ಕೇಳೋದು ನೋಡಿರ್ತೀವಿ. ಸೊ ನೋಡಿ, ಹಾಯ್ ಅಂಜಲಿ, ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ. ಆಪ್ಷನ್ ಎ ಗಿವಿಂಗ್ ಸಜೆಷನ್, ಬಿ ಗಿವಿಂಗ್ ಅಡ್ವೈಸ್, ಸಿ ಆಫರಿಂಗ್ ಹೆಲ್ಪ್, ಡಿ ಕಾಮೆಂಟಿಂಗ್. ಸೊ ನೋಡಿ, ಇಲ್ಲಿ ಪದಗಳ ಅರ್ಥ ಹೇಳ್ತೀನಿ ನಾನು ಮೊದಲು. ಗಿವಿಂಗ್ ಸಜೆಷನ್ ಅಂದರೆ ಸಲಹೆ ಕೊಡೋದು, ಗಿವಿಂಗ್ ಅಡ್ವೈಸ್ ಅಂದರೆ ಸಲಹೆಗಳನ್ನ ಕೊಡೋದು, ಸಜೆಷನ್ಸ್ ಅಡ್ವೈಸ್, ಹೌದಾ. ಆಫರಿಂಗ್ ಹೆಲ್ಪ್ ಅಂದರೆ ಸಹಾಯ ನೀಡೋದು, ಕಾಮೆಂಟಿಂಗ್ ಅಂದರೆ ಆರ್ಡರ್ ಮಾಡೋದು ಅಂತ ಎಲ್ಲ ಅರ್ಥ ಕೊಡುತ್ತೆ. ಸೊ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ನಿಮ್ಮ 10 ಸೆಕೆಂಡ್ ಒಳಗಾಗಿ ಸರಿಯಾದ ಉತ್ತರವನ್ನು ಕೊಡಿ. ನೋಡಿ, ಹಾಯ್ ಅಂಜಲಿ, ಹೌ ಕ್ಯಾನ್ ಐ ಹೆಲ್ಪ್ ಯು? ಅಂಜಲಿ, ನಾನು ನಿನಗೆ ಹೇಗೆ ಸಹಾಯ ಮಾಡಲಿ ಅಂತ. ಓಕೆ, ಉತ್ತರ ನೋಡೋಣ ಈಗ. ಸರಿಯಾದ ಉತ್ತರ ಯಾವುದಂತೆ ನಿಮ್ಮ ಕೌಂಟ್ ಡೌನ್ ಮುಗಿದಿದೆ. ಇಲ್ಲಿ ಸರಿಯಾದ ಉತ್ತರ ಬರ್ತಾ ಇದೆ ಆಪ್ಷನ್ ಸಿ, ಆಫರಿಂಗ್ ಹೆಲ್ಪ್. ಇಲ್ಲಿ ನೋಡಿ, ಅಂಜಲಿ ಕೇಳ್ತಾ ಇದ್ದಾರೆ ಯಾರೊಬ್ಬರು ಏನಂತ, ಹೌ ಕ್ಯಾನ್ ಐ ಹೆಲ್ಪ್ ಯು, ನಾನು ನಿನಗೆ ಯಾವ ಥರ ಸಹಾಯ ಮಾಡಲಿ ಅಂತ. ಸೊ ಹೆಲ್ಪನ್ನು ಕೊಡ್ತಾ ಇದ್ದಾರೆ, ಅದಕ್ಕಾಗಿ ಆಫರಿಂಗ್ ಹೆಲ್ಪ್ ಅಂತ ಹೇಳ್ತೀವಿ. ಕ್ವೆಶನ್ ನಂಬರ್ 2, ಐ ಕಾರ್ಡಿಯಲಿ ಇನ್ವೈಟ್ ಯು ಟು ದ ಪ್ರೋಗ್ರಾಮ್. ಇದರ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದಾಗುತ್ತೆ ನೋಡಿ. ಆಪ್ಷನ್ ಎ ಅಕ್ಸೆಪ್ಟಿಂಗ್ ಇನ್ವಿಟೇಷನ್, ಆಪ್ಷನ್ ಬಿ ರೆಫ್ಯೂಸಿಂಗ್ ಇನ್ವಿಟೇಷನ್, ಸಿ ಇನ್ವೈಟಿಂಗ್, ಡಿ ರಿಕ್ವೆಸ್ಟಿಂಗ್. ಓಕೆ, ನಾನೀಗ ಕೌಂಟ್ ಡೌನ್ ಪ್ರಾರಂಭ ಮಾಡ್ತೀನಿ. 10 ಸೆಕೆಂಡ್ಗಳ ಒಳಗಾಗಿ ನಿಮ್ಮ ಸರಿಯಾದ ಉತ್ತರವನ್ನು ಕೊಡಿ. ಐ ಕಾರ್ಡಿಯಲಿ ಇನ್ವೈಟ್ ಯು ಟು ದಿ ಪ್ರೋಗ್ರಾಮ್. ಅಕ್ಸೆಪ್ಟಿಂಗ್ ಇನ್ವಿಟೇಷನ್ ಅಂದ್ರೇನು, ಆಮಂತ್ರಣವನ್ನು ಸ್ವೀಕರಿಸೋದು. ರೆಫ್ಯೂಸಿಂಗ್ ಇನ್ವಿಟೇಷನ್ ಅಂದರೆ ಆಮಂತ್ರಣವನ್ನು ತಿರಸ್ಕರಿಸೋದು. ಇನ್ವೈಟಿಂಗ್ ಅಂದರೆ ಆಮಂತ್ರಿಸುವುದು. ಓಕೆ, ಇಲ್ಲಿ ಸರಿಯಾದ ಉತ್ತರ ನೋಡೋಣ. ಇನ್ವೈಟಿಂಗ್ ಆಗುತ್ತೆ. ಐ ಕಾರ್ಡಿಯಲಿ ಇನ್ವೈಟ್ ಯು ಟು ದಿ ಪ್ರೋಗ್ರಾಮ್. ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ಅಂತ ಹೇಳ್ತಾರಲ್ಲ, ಇಲ್ಲಿ ಇನ್ವೈಟಿಂಗ್ ಆಗುತ್ತೆ. ಓಕೆ, ಪ್ರಶ್ನೆ 3, ಐ ನೀಡ್ ಸಮ್ ಮನಿ ಪ್ಲೀಸ್ ಟ್ರಾನ್ಸ್ಫರ್ RS 30,000 rupees. ನನಗೆ ದುಡ್ಡು ಬೇಕಾಗಿದೆ, ಸೊ 30,000 ರೂಪಾಯಿಯನ್ನು ನನ್ನ ಅಕೌಂಟಿಗೆ ವರ್ಗಾಯಿಸಿ ಅಂತ. ಆಪ್ಷನ್ ಎ ಸೀಕಿಂಗ್ ಪರ್ಮಿಷನ್, ಆಪ್ಷನ್ ಬಿ ಸೀಕಿಂಗ್ ಹೆಲ್ಪ್, ಆಪ್ಷನ್ ಸಿ ಆಸ್ಕಿಂಗ್ ಕ್ವೆಶನ್, ಡಿ ಆರ್ಡರ್. ನೋಡಿ ಯಾವುದಾಗುತ್ತೆ, ಸೀಕಿಂಗ್ ಪರ್ಮಿಷನ್ ಅಂದರೆ ಒಪ್ಪಿಗೆಯನ್ನು ಪಡೆದುಕೊಳ್ಳೋದು, ಸೀಕಿಂಗ್ ಹೆಲ್ಪ್ ಅಂದರೆ ಸಹಾಯವನ್ನು ಬೇಡೋದು, ಆಸ್ಕಿಂಗ್ ಕ್ವೆಶನ್ ಕೇಳೋದು ಅಂತ. ನೋಡಿ, ನಿಮ್ಮ ಕೌಂಟ್ ಡೌನಿಗೆ ಪ್ರಾರಂಭ ಆಗಿದೆ. ನಮ್ಮ ಮಕ್ಕಳ ಬೇಗ ಉತ್ತರಗಳನ್ನು ಕೊಡಿ. ಸೊ ನಮ್ಮ ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರಿಂದ ನಾವು ಮಾಡ್ತಕ್ಕಂಥ ವೀಡಿಯೋಗಳನ್ನು ಮೊಬೈಲಲ್ಲಿ ಉಚಿತವಾಗಿ ನೋಡ್ಬೋದು. ಈಗ ನಾನು ಸರಿ ಉತ್ತರ ಕೊಡ್ತೀನಿ, ನಿಮ್ಮ ಟೈಮ್ ಓವರ್ ಆಗಿದೆ ಈಗ. ಸೊ ಇಲ್ಲಿ ಸರಿಯಾದ ಉತ್ತರ ಬರ್ತಾ ಇದೆ ಆಪ್ಷನ್ ಬಿ, ಸೀಕಿಂಗ್ ಹೆಲ್ಪ್, ಸಹಾಯವನ್ನು ಕೇಳೋದು. ಸೀಕಿಂಗ್ ಅಂದ್ರೇನು, ಕೇಳೋದು. ಇಲ್ಲಿ ನೋಡಿ, ಐ ನೀಡ್ ಸಮ್ ಮನಿ, ನನಗೆ ದುಡ್ಡು ಬೇಕಾಗಿದೆ, ಪ್ಲೀಸ್ ಟ್ರಾನ್ಸ್ಫರ್ 30,000, ಸೊ ದುಡ್ಡನ್ನು ಕೊಡಿ ಅಂತ, ಹೌದಾ. ಸೊ ಇಲ್ಲಿ ಹೆಲ್ಪ್ ಕೇಳ್ತಾ ಇದ್ದಾರೆ, ಸೊ ಸೀಕಿಂಗ್ ಹೆಲ್ಪ್ ಅಂತ ಆಪ್ಷನ್. ಕ್ವೆಶನ್ ನಂಬರ್ 4, ಮೇ ಐ ಗೆಟ್ ಇನ್ ಸರ್? ಮೇ ಐ ಗೆಟ್ ಇನ್ ಸರ್ ಅಂದರೆ ಒಳಗೆ ಬರ್ಬೋದಾ ಸರ್ ಅಂತ. ಓಕೆ, ನನಗೆ ಕ್ಲೀವ್ ಹೇಳಿದ್ದೀನಿ ಕನ್ನಡದಲ್ಲಿ. ಆಪ್ಷನ್ ನೋಡಿ, ಎ ಆರ್ಡರ್, ಬಿ ಆಸ್ಕಿಂಗ್ ಹೆಲ್ಪ್, ಸಿ ಗಿವಿಂಗ್ ಪರ್ಮಿಷನ್, ಡಿ ಸೀಕಿಂಗ್ ಪರ್ಮಿಷನ್. ಓಕೆ, ನಿಮ್ಮ ಉತ್ತರಗಳನ್ನ ಬೇಗ ಕೊಡಿ. ಇಲ್ಲಿ ಗಿವಿಂಗ್ ಪರ್ಮಿಷನ್ ಅಂದರೆ ಒಪ್ಪಿಗೆಯನ್ನು ಕೊಡೋದು, ಪರ್ಮಿಷನ್ ಕೊಡೋದು. ಇಲ್ಲಿ ಪರ್ಮಿಷನನ್ನು ಕೇಳೋದು ಅಂತ ಇದೆ ನೋಡಿ, ಡಿ. ಓಕೆ, ಮಕ್ಕಳು ಉತ್ತರವನ್ನು ಕೊಡ್ತಾ ಇದ್ದೀರಾ ಬೇಗ ಕಾಮೆಂಟಲ್ಲಿ. ಓಕೆ, ವೆರಿ ಗುಡ್. ನಾವೀಗ ಉತ್ತರ ನೋಡೋಣ. ಎಕ್ಸಾಮಲ್ಲಿ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗಿ ಪ್ರಶ್ನೆ ಕೇಳ್ತಾರೆ ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ. ಇಲ್ಲಿ ಸರಿಯಾದ ಉತ್ತರ ಬರ್ತಾ ಇದೆ ಆಪ್ಷನ್ ಡಿ, ಸೀಕಿಂಗ್ ಪರ್ಮಿಷನ್ ಕೇಳ್ತಾ ಇದ್ದಾರೆ ನೋಡಿ. ಮೇ ಐ ಗೆಟ್ ಇನ್ ಸರ್,
ಒಳಗೆ ಬರ್ಬೋದಾ ಸರ್ ಅಂತ. ಒಳಗೆ ಬರ್ಬೋದಾ ಅನ್ನೋದು ಪರ್ಮಿಷನನ್ನು ಕೇಳೋದು. ನೋಡಿ ಇಲ್ಲಿ ಸಿ ಮತ್ತು ಡಿ ಅನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿ ಗಿವಿಂಗ್ ಪರ್ಮಿಷನ್ ಅಂದರೆ ಒಪ್ಪಿಗೆ ಕೊಡೋದಾಯಿತು. ಇಲ್ಲಿ ಒಪ್ಪಿಗೆ ಕೊಡೋದ್ರ ಬಗ್ಗೆ ಇಲ್ಲ, ಕೇಳ್ತಾ ಇದ್ದಾರೆ ಒಪ್ಪಿಗೆ ಒಳಗೆ ಬರ್ಬೋದಾ ಅಂತ. ಸೊ ಅದಕ್ಕೆ ನಾವು ಆಪ್ಷನ್ ಡಿ ಅನ್ನು ಟಿಕ್ ಮಾಡಬೇಕು. ಕ್ವೆಶನ್ 5. ಮಂಜು, ಕ್ಯಾನ್ ಯು ಡೂ ಮೈ ಹೋಮ್ವರ್ಕ್? ರಾಜು ಹೇಳ್ತಾನೆ ನೋ ಐ ಕಾಂಟ್. ಇಲ್ಲಿ 2 ಕ್ಯಾರೆಕ್ಟರ್ ಬೇರೆ. ಮಂಜು ಏನು ಕೇಳ್ತಾನೆ, ಕ್ಯಾನ್ ಯು ಡೂ ಮೈ ಹೋಮ್ವರ್ಕ್, ನಾನು ಹೋಮ್ವರ್ಕನ್ನು ಮಾಡಿಕೊಡ್ತೀಯಾ ಅಂತ. ಅದಕ್ಕೆ ರಾಜು ಹೇಳ್ತಾನೆ ನೋ ಐ ಕಾಂಟ್, ಇಲ್ಲ ನನಗೆ ಆಗೋದಿಲ್ಲ ಅಂತ. ಲ್ಯಾಂಗ್ವೇಜ್ ಫಂಕ್ಷನ್ ನೋಡಿ. ಆಪ್ಷನ್ ಎ ಎಕ್ಸ್ಪ್ರೆಸಿಂಗ್ ಇನ್ಎಬಿಲಿಟಿ, ಬಿ ಸಜೆಷನ್, ಡಿ ಸಿ ಆರ್ಡರ್, ಡಿ ಆಬ್ಲಿಗೇಷನ್. ಓಕೆ, ಕಾಮೆಂಟಲ್ಲಿ ಬೇಗ ಬೇಗ ಉತ್ತರಗಳನ್ನು ಕೊಡಿ ಮಕ್ಕಳೇ. ಆದಷ್ಟು ಈ ವಿಡಿಯೋನ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ, ಅವರಿಗೆ ಕೂಡ ಕಲಿಯೋಕ್ಕೆ ಹೆಲ್ಪ್ ಆಗುತ್ತೆ. ನಮಗೂ ಕೂಡ ಇನ್ನಷ್ಟು ವೀಡಿಯೋವನ್ನು ಮಾಡ್ತಕ್ಕಂಥ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ನೋಡೋಣ ಅಲ್ಲಿ ಏನು ಉತ್ತರವನ್ನು ಕೊಡ್ತಾ ಇದ್ದಾರೆ ಮಕ್ಕಳು ಅಂತ. ನನಗೆ ಉತ್ತರವನ್ನು ಹೇಳ್ತೀನಿ, ನಿಮ್ಮ ಉತ್ತರವನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಸರಿಯಾದ ಉತ್ತರ ಆಪ್ಷನ್ ಎ ಎಕ್ಸ್ಪ್ರೆಸಿಂಗ್ ಇನ್ಎಬಿಲಿಟಿ, ಅಂದರೆ ನಮಗೆ ಆಗೋದಿಲ್ಲ ಅಂತಕ್ಕಂಥ ಒಂದು ಸಾಮರ್ಥ್ಯವನ್ನು ತೋರಿಸೋದು. 6. ವಿಲ್ ಯು ಪ್ಲೀಸ್ ಗಿವ್ ಮೀ ವಾಟರ್? ತುಂಬ ಈಸಿಯಾಗಿದೆ ನೋಡಿ, ಇಲ್ಲೇ ಗೊತ್ತಾಗ್ತದೆ ನಮಗೆ, ಇಲ್ಲೇ ಗೊತ್ತಾಗ್ತಿದೆ. ವಿಲ್ ಯು ಪ್ಲೀಸ್ ಗಿವ್ ಮೀ ವಾಟರ್. ಎ ಎಕ್ಸ್ಪ್ರೆಸಿಂಗ್ ಎಬಿಲಿಟಿ, ಬಿ ಮೇಕಿಂಗ್ ರಿಕ್ವೆಸ್ಟ್, ಸಿ ಗಿವಿಂಗ್ ಆ್ಯನ್ ಆರ್ಡರ್, ಡಿ ಗಿವ್ ಆ್ಯನ್ ಸಜೆಷನ್. ಓಕೆ, ನಿಮ್ಮ ಕೌಂಟ್ ಡೌನ್ ಪ್ರಾರಂಭ ಆಗಿದೆ ಮಕ್ಕಳೇ, ಬೇಗ ಬೇಗ ಉತ್ತರವನ್ನು ಕೊಡಿ. ವಿಲ್ ಯು ಪ್ಲೀಸ್ ಗಿವ್ ಮಿ ವಾಟರ್ ತುಂಬ ಈಸಿಯಾಗಿದೆ. ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ, ಕ್ಲೀವ್ ಅಲ್ಲೇ ಪ್ರಶ್ನೆಯಲ್ಲೇ ಇದೆ. ಓಕೆ, ನಾವೀಗ ಉತ್ತರ ನೋಡೋಣ. ಆಪ್ಷನ್ ಬಿ ಮೇಕಿಂಗ್ ಅ ರಿಕ್ವೆಸ್ಟ್, ಮನವಿ ಮಾಡ್ಕೋತಾ ಇದ್ದಾರೆ ಏನಂತ, ನನಗೆ ನೀರು ಕೊಡ್ತೀರಾ ಅಂತ. ಓಕೆ. 7. ಪ್ರಾಕ್ಟೀಸ್ ವೆಲ್, ಯು ವಿಲ್ ಡೂ ಬೆಟರ್ ನೆಕ್ಸ್ಟ್ ಟೈಮ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡು, ಮುಂದಿನ ಟೈಮ್ ನನಗೆ ಒಳ್ಳೆ ರೀತಿ ಸಕ್ಸಸ್ ಸಿಗುತ್ತೆ ಅಂತಕ್ಕಂಥದ್ದು. ಆಪ್ಷನ್ ಎ ಅಡ್ವೈಸ್, ಆಪ್ಷನ್ ಬಿ ಆರ್ಡರ್, ಆಪ್ಷನ್ ಸಿ ರಿಕ್ವೆಸ್ಟ್, ಆಪ್ಷನ್ ಡಿ ಒಬೇ. ತುಂಬ ಈಸಿಯಾದ ಪ್ರಶ್ನೆ ಇದೆ, ನೀವು ಈಸಿಯಾಗಿ ಅರ್ಥ ಮಾಡಿಕೊಂಡು ನೋಡ್ಬೋದು. ಇಲ್ಲಿ ಆಪ್ಷನ್ಸನ್ನು ನೋಡ್ತಾ ಇರಿ. ಪ್ರಾಕ್ಟೀಸ್ ವೆಲ್, ಯು ವಿಲ್ ಡೂ ಬೆಟರ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಸೊ ಟೈಮ್ ಓವರ್ ಆಗ್ತಾ ಇದೆ ಮಕ್ಕಳೇ, ನಿಮ್ಮ ಟೈಮ್ 0 ಬಂದಿದೆ. ಈಗ ನಮ್ಮ ಸಮಯ ಉತ್ತರ ನೋಡ್ತಕ್ಕಂಥ ಸಮಯ. ಸೊ ನಿಮ್ಮ ಉತ್ತರವನ್ನು ಟ್ಯಾಲಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಅಡ್ವೈಸ್. ಅಡ್ವೈಸ್ ಅಂದರೆ ಮಾರ್ಗದರ್ಶನ. ಇಲ್ಲಿ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ನೋಡಿ, ಎಂತ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ನೆಕ್ಸ್ಟ್ ಟೈಮ್ ನಿಮಗೆ ಚೆನ್ನಾಗಿ ಸ್ಕೋರ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಇದೊಂದು ಸಲಹೆ ಕೊಡ್ತಾ ಇದ್ದಾರೆ. 8. ಐ ವಾಂಟ್ ಟು ಲರ್ನ್ ಕೋಡಿಂಗ್, ಕುಡ್ ಐ ಹ್ಯಾವ್ ದ ಡೀಟೇಲ್ಸ್ ಪ್ಲೀಸ್? ನಾನು ಕೋಡಿಂಗನ್ನು ಕಲಿಬೇಕಂತ ಇದ್ದೀನಿ, ಸೊ ಅದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀರಾ ಅಂತ. ಸೊ ಆಪ್ಷನ್ ಎ ಆರ್ಡರ್, ಆಪ್ಷನ್ ಬಿ ರಿಕ್ವೆಸ್ಟ್, ಆಪ್ಷನ್ ಸಿ ಒಬೇ, ಡಿ ಅಡ್ವೈಸ್. ನೋಡಿ ಇಲ್ಲಿ ಎಲ್ಲ ಉತ್ತರ ಕೂಡ ಸರಿ ಅನಿಸ್ತಾ ಇವೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ತುಂಬ ಈಸಿಯಾಗಿದೆ. ಸ್ವಲ್ಪ ಟೆಕ್ನಿಕ್ಸನ್ನು ಫಾಲೋ ಅಪ್ ಮಾಡಿ, ಗೊತ್ತಾಗುತ್ತೆ. ಓಕೆ, ನಾವೀಗ ಉತ್ತರ ನೋಡೋಣ. ಸರಿಯಾದ ಉತ್ತರ ಆಪ್ಷನ್ ಬಿ ರಿಕ್ವೆಸ್ಟ್. ಇಲ್ಲಿ ಮನವಿ ಮಾಡ್ತಾ ಇದ್ದಾರೆ ಏನಂತ, ನಾನು ಕೋಡಿಂಗ್ ಕಲಿಬೇಕಂತಿದ್ದೀನಿ, ಸೊ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ. ಕ್ವೆಶನ್ ನಂಬರ್ 9. ಯು ವಿಲ್ ಹ್ಯಾವ್ ಟು ಗಿವ್ ಅಪ್ ಸ್ಮೋಕಿಂಗ್ ನೌ ಆನ್ವರ್ಡ್ಸ್. ಇಲ್ಲಿ ಗಿವ್ ಅಪ್ ಅಂದ್ರೇನು, ಬಿಟ್ಟು ಬಿಡೋದು, ತ್ಯಜಿಸೋದು ಅಂತ. ಅಂದರೆ ಇನ್ನು ಮುಂದೆ ನೀವು ಸ್ಮೋಕಿಂಗ್ ಮಾಡೋದನ್ನು ಬಿಟ್ಟು ಬಿಡಬೇಕು ಅಂತ. ಆಪ್ಷನ್ ಎ ಅಡ್ವೈಸ್, ಆಪ್ಷನ್ ಬಿ ಆರ್ಡರ್, ಆಪ್ಷನ್ ಸಿ ಸಜೆಷನ್, ಡಿ ಇನ್ಸ್ಟ್ರಕ್ಷನ್. ಸೊ ನೋಡಿ ಯಾವ ಉತ್ತರ ಸರಿಯಾಗ್ಬೋದು. ಬೇಗ ಬೇಗ ನಿಮ್ಮ ಉತ್ತರಗಳನ್ನು ಕಾಮೆಂಟಲ್ಲಿ ಕೊಡಿ. ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ. ಎಷ್ಟು ಜನ ವಿಡಿಯೋ ನೋಡ್ತಾ ಇದ್ರು ಕೂಡ ಲೈಕ್ ಮಾಡ್ತಾ ಇಲ್ಲ, ಬೇಗ ಲೈಕ್ ಮಾಡಿ. ಓಕೆ, ಕಾಮೆಂಟ್ಗಳು ತುಂಬ ಸಾಕಷ್ಟು ಬರ್ತಾ ಇವೆ. ಯಾವುದು ಸರಿ ಯಾವುದು ತಪ್ಪು ನೋಡೋಣ. ಈ ಉತ್ತರ ನಮ್ಮ ಟೈಮಿಗೆ ಕೌಂಟ್ ಡೌನ್ ಓವರ್ ಆಗಿದೆ. ನಮ್ಮ ಉತ್ತರ ಬರ್ತಾ ಇದೆ. ಸರಿಯಾದ ಉತ್ತರ ಎಸ್, ವೆರಿ ಗುಡ್, ಆಪ್ಷನ್ ಎ ಅಡ್ವೈಸ್. ಸೊ ಇಲ್ಲಿ ಸಲಹೆ ಕೊಡ್ತಾ ಇದ್ದಾರೆ ಏನಂತ, ಇನ್ನು ಮುಂದೆ ನೀವು ಸೇದುವುದನ್ನು, ಸ್ಮೋಕಿಂಗನ್ನು ಮಾಡಬಾರ್ದು ಅಂತ ಇಲ್ಲಿ ಅಡ್ವೈಸ್ ಮಾಡ್ತಾ ಇದ್ದಾರೆ. ಕ್ವೆಶನ್ ನಂಬರ್ 10. ಎಕ್ಸ್ಕ್ಯೂಸ್ ಮೀ, ಶಾಲ್ ಐ ಹ್ಯಾವ್ ಯುವರ್ ಪೆನ್? ಆಪ್ಷನ್ ಎ ಸೀಕಿಂಗ್ ಪರ್ಮಿಷನ್, ಆಪ್ಷನ್ ಬಿ ಆಫರಿಂಗ್ ಇನ್ಫಾರ್ಮೇಷನ್, ಸಿ ಸೀಕಿಂಗ್ ಇನ್ಫಾರ್ಮೇಷನ್, ಡಿ ಸೀಕಿಂಗ್ ಹೆಲ್ಪ್. ನೋಡಿ ಯಾವುದಾಗುತ್ತೆ ಉತ್ತರ, ಬೇಗ ಬೇಗ ಕೊಡಿ. ಎಕ್ಸ್ಕ್ಯೂಸ್ ಮೀ, ಶಾಲ್ ಐ ಹ್ಯಾವ್ ಯುವರ್ ಪೆನ್? ತುಂಬ ಈಸಿ ಇದೆ, ಬಟ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಆಪ್ಷನ್ಸ್ಗಳು ಕನ್ಫ್ಯೂಸ್ ಆಗ್ಬೋದು, ಯಾಕಂದರೆ ಸೀಕಿಂಗ್ ಅಂತ ಇದೆ. ನೋಡಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸೀಕಿಂಗ್ ಪರ್ಮಿಷನ್ ಕೇಳ್ತಾ ಇದ್ದಾರೆ ಏನಂತ, ನಾನು ನಿಮ್ಮ ಪೆನ್ನನ್ನು ತೊಗೋಬೋದಾ ಅಂತ. ಎಕ್ಸ್ಕ್ಯೂಸ್ ಮೀ, ದಯವಿಟ್ಟು ನಾನು ನಿಮ್ಮ ಪೆನ್ನನ್ನು ತೊಗೋಬೋದಾ ಅಂತ.
ಸೊ ನೋಡಿ ಸೀಕಿಂಗ್ ಪರ್ಮಿಷನ್ ಆಗುತ್ತೆ, ಹೌದಾ, ಪರ್ಮಿಷನನ್ನು ಕೇಳ್ತಾ ಇದ್ದೀವಿ. 10, 11 ವಿ ವುಡ್ ಬಿ ಡಿಲೈಟೆಡ್ ಇಫ್ ಯು ಕುಡ್ ಕಮ್ ವಿತ್ ಅಸ್. ಡಿಲೈಟೆಡ್ ಅಂದ್ರೇನು? ಡಿಲೈಟ್ ಅಂದರೆ ಸಂತೋಷಗೊಳ್ಳೋದು. ನೀವು ನಮ್ಮ ಜೊತೆ ಬಂದರೆ ಇನ್ನೂ ಸಂತೋಷ ಆಗುತ್ತೆ ಅಂತಕ್ಕಂಥದ್ದು. ಆಪ್ಷನ್ ಎ ಇನ್ವಿಟೇಷನ್, ಆಪ್ಷನ್ ಬಿ ಪರ್ಮಿಷನ್, ಆಪ್ಷನ್ ಸಿ ಡೈರೆಕ್ಷನ್, ಡಿ ಹೆಲ್ಪಿಂಗ್. ಸೊ ನೋಡಿ ಏನಾಗುತ್ತೆ, ಯಾರೋ ಒಬ್ರು ಕೇಳ್ತಾ ಇದ್ದಾರೆ ನೀವು ನಮ್ಮ ಜೊತೆ ಬನ್ನಿ, ನೀವು ನಮ್ಮ ಜೊತೆ ಬಂದರೆ ಇನ್ನೂ ಸಂತೋಷ ಅನಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗ್ಬೋದು? ತುಂಬ ಈಸಿಯಾದ ಪ್ರಶ್ನೆ ಇದೆ. ಆಪ್ಷನ್ಸ್ ಕೂಡ ತುಂಬಾ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ಸರಿಯಾದ ಉತ್ತರ ಬರ್ತಾ ಇದೆ ಎಕ್ಸಾಕ್ಟ್ಲಿ. ಎಸ್, ಗುಡ್ ಸ್ಟೂಡೆಂಟ್ಸ್. ಆಪ್ಷನ್ ಎ ಇನ್ವಿಟೇಷನ್. ಸಾಕಷ್ಟು ವಿದ್ಯಾರ್ಥಿಗಳು ಆಪ್ಷನ್ ಎ ಅಂತ ಕಳಿಸಿದ್ದಾರೆ, ಥ್ಯಾಂಕ್ ಯು. ಇಲ್ಲಿ ಇನ್ವಿಟೇಷನನ್ನು ಕೊಡ್ತಾ ಇದ್ದಾರೆ, ಆಮಂತ್ರಿಸ್ತಾ ಇದ್ದಾರೆ, ಸ್ವಾಗತ, ಓಕೆ, ಆಮಂತ್ರಿಸೋದು. 12 ಕುಡ್ ಯು ಡ್ರಾಪ್ ಮೀ ಎಟ್ ದಿ ರೈಲ್ವೆ ಸ್ಟೇಷನ್. ನನಗೆ ರೈಲ್ವೆ ಸ್ಟೇಷನ್ವರೆಗೆ ಡ್ರಾಪ್ ಕೊಡ್ತೀರಾ ಅಂತಿದೆ. ಆಪ್ಷನ್ ಎ ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿ. ಸಿಂಪತಿ ಅಂದರೆ ದಯೆ, ಕರುಣೆಯನ್ನು ತೋರಿಸೋದು. ಆಪ್ಷನ್ ಬಿ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆಯನ್ನು ತೋರಿಸೋದು. ಸಿ ಆಫರಿಂಗ್ ಹೆಲ್ಪ್, ಡಿ ಸೀಕಿಂಗ್ ಹೆಲ್ಪ್. ಓಕೆ, ನಿಮ್ಮ ಕೌಂಟ್ ಡೌನ್ ಪ್ರಾರಂಭ ಆಗಿದೆ. ಬೇಗ ಬೇಗ ಕಾಮೆಂಟಲ್ಲಿ ಉತ್ತರವನ್ನು ಕೊಡಿ. ಇಲ್ಲಿ ಕೇಳ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ವರೆಗೆ ನನಗೆ ಒಯ್ದು ಡ್ರಾಪ್ ಕೊಡ್ತೀರಾ ಅಂತ. ಸೊ ಇಲ್ಲಿ ಯಾವುದಾಗ್ಬೋದು? ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಎರಡು ಆಪ್ಷನ್ಸ್ಗಳು ಸೇಮ್ ಆಗ್ತಾ ಇವೆ, ಕನ್ಫ್ಯೂಸ್ ಆಗುತ್ತೆ. ಮೇ ಬಿ ಎಲ್ಲರೂ ಆಪ್ಷನ್ಸ್ಗಳು ಅವಗಾಹನೆ ಕೊಡ್ತಾ ಇದ್ದೀರಾ. ಸೊ ನೋಡೋಣ ಉತ್ತರ ಯಾವುದಿರ್ಬೋದು. ಎಸ್, ವೆರಿ ಗುಡ್. ಆಪ್ಷನ್ ಡಿ ಸೀಕಿಂಗ್ ಹೆಲ್ಪ್. ಹೆಲ್ಪ್ ಕೇಳ್ತಾ ಇದ್ದಾರೆ, ಏನಂತ? ರೈಲ್ವೆ ಸ್ಟೇಷನ್ವರೆಗೆ ನನಗೆ ಒಯ್ದುಬೇಡಿ ಅಂತ. ಸೊ ಇದು ಹೆಲ್ಪ್ ಕೇಳ್ದಂಗೆ. ಸೀಕಿಂಗ್ ಹೆಲ್ಪ್ ಬೇರೆ, ಆಫರಿಂಗ್ ಹೆಲ್ಪ್ ಬೇರೆ. ಆಫರಿಂಗ್ ಹೆಲ್ಪ್ ಅಂದರೆ ಸಹಾಯ ನೀಡೋದು, ಬಟ್ ಇಲ್ಲಿ ಸಹಾಯ ನೀಡ್ತಾ ಇಲ್ಲ, ಕೇಳ್ತಾ ಇದ್ದಾರೆ ರೈಲ್ವೆ ಸ್ಟೇಷನ್ವರೆಗೆ ಒಯ್ದು ಬಿಡಿ ಅಂತ. ಸೊ ಕೇಳಿದಾಗ ಸೀಕಿಂಗ್ ಹೆಲ್ಪ್, ಒಂದು ಸಹಾಯ ನೀಡಿದಾಗ ಆಫರಿಂಗ್ ಹೆಲ್ಪ್. ಕ್ವೆಶ್ಚನ್ ನಂಬರ್ 13. ಓ ಐ ಆಮ್ ರಿಯಲಿ ಸಾರಿ, ಹಿ ವಿಲ್ ಬಿ ಆಲ್ ರೈಟ್ ಸೂನ್. ಆಪ್ಷನ್ ಎ ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿ, ಆಪ್ಷನ್ ಬಿ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ಆಪ್ಷನ್ ಸಿ ಎಕ್ಸ್ಪ್ರೆಸ್ಸಿಂಗ್ ಕಂಡೋಲೆನ್ಸ್ ಅಂದರೆ ಸಂತಾಪ ಸೂಚಿಸೋದು, ಡಿ ಸೀಕಿಂಗ್ ಹೆಲ್ಪ್. ನೋಡಿ ಏನಾಗ್ಬೋದು? ಓ ಐ ಆಮ್ ರಿಯಲಿ ಸಾರಿ, ಹಿ ವಿಲ್ ಬಿ ಆಲ್ ರೈಟ್ ಸೂನ್. ಓ ದಯವಿಟ್ಟು ಕ್ಷಮಿಸಿ, ಅವರಿಗೆ ಬೇಗ ಒಳ್ಳೆಯದಾಗುತ್ತೆ, ಬೇಗ ಆ ಕಾಯಿಲೆಯಿಂದ ವಾಸಿ ಆಗ್ತಾರೆ ಅಂತಕ್ಕಂಥದ್ದು. ಸೊ ಉತ್ತರ ನೋಡೋಣ ಈಗ. ಇಲ್ಲಿ ಸರಿಯಾದ ಉತ್ತರ ಎಕ್ಸ್ಪ್ರೆಸ್ಸಿಂಗ್ ಸಿಂಪತಿ, ಕರುಣೆಯನ್ನು ತೋರಿಸ್ತಾ ಇದ್ದಾರೆ, ಅಯ್ಯೋ ಬೇಗ ಹಿಂಗಾಗಬಾರ್ದಾಗಿತ್ತು, ಬೇಗ ವಾಸಿ ಆಗಲಿ ಅಂತ. ಕ್ವೆಶ್ಚನ್ ನಂಬರ್ 14. ಮೈ ಫಾದರ್ ಈಸ್ ಸಿಕ್, ಮೈ ಮದರ್ ಆಸ್ಕ್ಡ್ ಮೀ ಟು ಬೈ ಸಮ್ ಫ್ರೂಟ್ಸ್ ಫಾರ್ ಹಿಮ್. ನನ್ನ ತಂದೆಯವರಿಗೆ ಕಾಯಿಲೆ ಬಂದಿದೆ, ಸೊ ನಮ್ಮ ತಾಯಿ ಹೇಳಿದ್ದಾರೆ ಅವ್ರ ಸಲುವಾಗಿ ಕೆಲವು ಹಣ್ಣುಗಳನ್ನೇ ತೆಗೆದುಕೊಂಡು ಬನ್ನಿ ಅಂತ. ಆಪ್ಷನ್ ಎ ಆರ್ಡರ್, ಆಪ್ಷನ್ ಬಿ ಗಿವಿಂಗ್ ಇನ್ಸ್ಟ್ರಕ್ಷನ್. ಗಿವಿಂಗ್ ಇನ್ಸ್ಟ್ರಕ್ಷನ್ ಅಂದರೆ ಸೂಚನೆಗಳನ್ನು ನೀಡೋದು. ಸಿ ಸಜೆಷನ್, ಡಿ ಗಿವಿಂಗ್ ಇನ್ಫಾರ್ಮೇಷನ್, ಮಾಹಿತಿಯನ್ನು ಕೊಡೋದು. ಈ ಆಪ್ಷನ್ಸ್ಗಳ ಅರ್ಥ ಮಾಡ್ಕೋಬೇಕು ನೀವು. ಆಪ್ಷನ್ಗಳನ್ನು ಅರ್ಥ ಗೊತ್ತಿದ್ದರೆ ಈಸಿಯಾಗಿ ಬರಿಬೋದು. ಸೊ ನೋಡಿ ಈಗ ನಮ್ಮ ಕೌಂಟ್ ಡೌನ್ ಪ್ರಾರಂಭ ಆಗಿದೆ. ಮಕ್ಕಳೇ ಬೇಗ ಬೇಗ ನಿಮ್ಮ ಉತ್ತರವನ್ನು ಕೊಡಿ. ಮಕ್ಕಳು ಕೂಡ ತುಂಬ ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಹೀಗೆ ನಿಮ್ಮ ಒಂದು ಕ್ಯೂರಿಯಾಸಿಟಿ ಇರಲಿ, ಯಾಕಂದರೆ ಎಕ್ಸಾಮ್ ತುಂಬ ಸಮೀಪ ಬರ್ತವೆ. ಬೇಗ ಚೆನ್ನಾಗಿ ಪ್ರಿಪೇರ್ ಆಗಿ ಇವೆಲ್ಲ ನೋಟ್ಸನ್ನು ನೀಟಾಗಿ ಬರ್ಕೊಳ್ಳಿ. ನೋಡೋಣ ಈಗ ಸರಿಯಾದ ಉತ್ತರ ಯಾವುದಿದೆ ಅಂತ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಗಿವಿಂಗ್ ಇನ್ಫಾರ್ಮೇಷನ್, ಮಾಹಿತಿ ಕೊಡ್ತಾ ಇದ್ದಾರೆ. ಇಲ್ಲಿ ಏನಂತ? ನನ್ನ ತಂದೆಯವರಿಗೆ ಆರಾಮಿಲ್ಲ, ನನ್ನ ತಾಯಿಯವರು ನನಗೆ ಹಣ್ಣುಗಳನ್ನ ತೆಗೆದುಕೊಂಬ ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಓಕೆ, ಕ್ವೆಶ್ಚನ್ ನಂಬರ್ 15. ವುಡ್ ಯು ಅಲೋ ಮೀ ಟು ಯೂಸ್ ಯುವರ್ ಮೊಬೈಲ್. ನಿಮ್ಮ ಮೊಬೈಲನ್ನು ಬಳಕೆ ಮಾಡೋಕ್ಕೆ ನನಗೆ ಕೊಡ್ತೀರಾ ಅಂತ. ಆಪ್ಷನ್ ಎ ಸೀಕಿಂಗ್ ಪರ್ಮಿಷನ್, ಆಪ್ಷನ್ ಬಿ ಸೀಕಿಂಗ್ ಹೆಲ್ಪ್, ಸಿ ಎನ್ಕ್ವೈರಿಂಗ್, ಆಪ್ಷನ್ ಡಿ ಸೀಕಿಂಗ್ ಅಡ್ವೈಸ್. ಎನ್ಕ್ವೈರಿಂಗ್ ಅಂದ್ರೇನು? ಕೇಳೋದು, ತನಿಖೆ ಮಾಡೋದು. ನೋಡಿ ಉತ್ತರ ಏನು ಕೊಡ್ತಿದ್ದೀರಾ. ಕೌಂಟ್ ಡೌನ್ ಪ್ರಾರಂಭ ಆಗಿದೆ. 5 4 3 2 1 0. ನಿಮ್ಮ ಟೈಮ್ ಮುಗಿತು ಮಕ್ಕಳೇ, ಸ್ಟಾಪ್ ಮಾಡಿ ಕಾಮೆಂಟ್ ಮಾಡೋದು. ಈಗ ಕ್ವಶನ್ಗೆ ಇನ್ನೊಂದು ಬರೀ ನೋಡ್ಕೊಳ್ಳಿ, ಆಪ್ಷನ್ಸನ್ನು ಇನ್ನೊಂದು ಬರೀ ನೋಡ್ಕೊಳ್ಳಿ. ನಾನು ಸರಿ ಉತ್ತರನ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಸೀಕಿಂಗ್ ಪರ್ಮಿಷನನ್ನು ಕೇಳ್ತಾ ಇದ್ದಾರೆ. ಏನಂತ? ನಾನು ನಿಮ್ಮ ಮೊಬೈಲನ್ನು ಬಳಸ್ಬೋದಾ, ತೊಗೋಬೋದಾ ಅಂತ. ಇಲ್ಲಿ ಪರ್ಮಿಷನ್ ಕೇಳಿದ ಹಾಗೆ ಇದು. ಕ್ವೆಶ್ಚನ್ ನಂಬರ್ 16. ಯು ಹ್ಯಾವ್ ಹೆಲ್ಪ್ಡ್ ಮೀ ಅ ಲಾಟ್, ಐ ಆಮ್ ಹೈಲಿ ಗ್ರೇಟ್ಫುಲ್ ಟು ಯು. ನೀವು ನನಗೆ ತುಂಬ ಸಹಾಯ ಮಾಡಿದ್ದೀರಾ, ನಾನು ನಿಮಗೆ ತುಂಬ ಕೃತಜ್ಞನಾಗಿದ್ದೀನಿ ಅಂತ. ಆಪ್ಷನ್ ಎ ಆಫರಿಂಗ್, ಆಪ್ಷನ್ ಬಿ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ಸಿ
ಸಜೆಷನ್, ಡಿ ಕಾಂಪ್ಲಿಮೆಂಟಿಂಗ್. ನೋಡಿ ಯಾವುದು ಸರಿ ಉತ್ತರ ಆಗ್ಬೋದು ಅಂತ ಬೇಗ ಬೇಗ ಕಾಮೆಂಟಲ್ಲಿ ಕೊಡಿ. ಓಕೆ, ಉತ್ತರಗಳು ಬರ್ತಾಯಿವೆ. ನೋಡೋಣ, ನಿಮ್ಮ ಕೌಂಟ್ ಡೌನಿಗೆ ಮುಗ್ತಾ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆಯನ್ನು ಸಲ್ಲಿಸೋದು. ಹೌದಾ, ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆ. ಇಲ್ಲಿ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ. ಯು ಹ್ಯಾವ್ ಹೆಲ್ಪ್ಡ್ ಮೀ ಅ ಲಾಟ್, ನೀವು ನನಗೆ ತುಂಬ ಸಹಾಯ ಮಾಡಿದ್ದೀರಾ. ಐ ಆಮ್ ಹೈಲಿ ಗ್ರೇಟ್ಫುಲ್ ಟು ಯು, ನಾನು ನಿಮಗೆ ಭಾಳ ಕೃತಜ್ಞನಾಗಿದ್ದೀನಿ. ಸೊ ಇದು ಕೃತಜ್ಞತೆಯನ್ನು ಎಕ್ಸ್ಪ್ರೆಸ್ ಮಾಡೋದು. 17, ಯು ಮಸ್ಟ್ ಡ್ರೈವ್ ಕೇರ್ಫುಲಿ ಆರ್ ಎಲ್ಸ್ ಯು ವಿಲ್ ಮೀಟ್ ವಿತ್ ಆ್ಯನ್ ಆಕ್ಸಿಡೆಂಟ್. ವಾಹನವನ್ನು ತುಂಬ ಕೇರ್ಫುಲ್ಲಾಗಿ ನಡೆಸಿ, ಇಲ್ಲಾಂದರೆ ನಿಮಗೆ ಆಕ್ಸಿಡೆಂಟ್ ಆಗ್ಬೋದು ಅಂತ. ಆಪ್ಷನ್ ಎ ಆರ್ಡರ್, ಆಪ್ಷನ್ ಬಿ ರಿಕ್ವೆಸ್ಟ್, ಆಪ್ಷನ್ ಸಿ ಸಜೆಷನ್, ಡಿ ಥ್ರಿಯೇಟ್. ಥ್ರಿಯೇಟ್ ಅಂದ್ರೇನು? ಹೆದರಿಸೋದು, ಭಯ ಬೀಳಿಸೋದು. ಓಕೆ, ಕಾಮೆಂಟಲ್ಲಿ ನಿಮ್ಮ ಉತ್ತರವನ್ನು ಕೊಡಿ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಯುವರ್ ಗುಡ್ ಆನ್ಸರ್ಸ್. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ಗಿವಿಂಗ್ ಆನ್ಸರ್, ಬಟ್ ಸಮ್ ಒನ್ ಗಿವಿಂಗ್ ರಾಂಗ್ ಆನ್ಸರ್. ಸೊ ಡೋಂಟ್ ವರಿ, I will give the key answer and then you would check the correct answer. So your time is over now. I will show you the correct answer. So option C is the right answer, suggestion. ಇಲ್ಲಿ ಸಲಹೆಯನ್ನು ಕೊಡ್ತಾ ಇದ್ದಾರೆ, ಏನಂತ? ವಾಹನವನ್ನು ಸ್ಲೋ ಆಗಿ ನಡೆಸಬೇಕು, ಇಲ್ಲಾಂದರೆ ಆಕ್ಸಿಡೆಂಟ್ ಆಗುತ್ತೆ ಅಂತಕ್ಕಂಥ ಸಲಹೆ ಕೊಡ್ತಾ ಇದ್ದಾರೆ, ಭಯ ಬಿಡಿಸ್ತಾ ಇಲ್ಲ. ಆಪ್ಷನ್ ಡಿ ಅಲ್ಲ. ಓಕೆ, 18ನೇ ಪ್ರಶ್ನೆ, ಯು ಮಸ್ಟ್ ನಾಟ್ ಸ್ಮೋಕ್ ಇನ್ ಪಬ್ಲಿಕ್ ಪ್ಲೇಸಸ್. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನವನ್ನು ಮಾಡಬಾರ್ದು ಅಂತ. ಆಪ್ಷನ್ ಎ ಥ್ರಿಯೇಟ್, ಆಪ್ಷನ್ ಬಿ ಆ್ಯಂಗರ್ ಅಂದರೆ ಕೋಪ, ಸಿ ಸಜೆಷನ್, ಡಿ ಪ್ರಾಹಿಬಿಷನ್ ಅಂದ್ರೇನು? ನಿಷೇಧಿಸಲಾಗಿದೆ ಅಂತ ಅರ್ಥ ಕೊಡುತ್ತೆ. ಸೊ ಯಾವುದನ್ನು ಟಿಕ್ ಮಾಡ್ತೀರಾ ನೋಡಿ ಮಕ್ಕಳೇ, ಕನ್ಫ್ಯೂಸ್ ಮಾಡ್ಕೋಬೇಡಿ. ತುಂಬ ಈಸಿಯಾದ ಪ್ರಶ್ನೆ ಇದೆ ಮತ್ತು ಇಂಪಾರ್ಟೆಂಟ್ ಕೂಡ. ನಾವು ಸಾಕಷ್ಟು ಎಲ್ಲೋ ಬೇರೆ ಪ್ಲೇಸಿಗೆ ಹೋದಾಗ, ದೇವಸ್ಥಾನಕ್ಕೆ ಹೋದಾಗ, ಹಾಸ್ಪಿಟ್ಲಿಗೆ ಹೋದಾಗ, ಆಸ್ಪತ್ರೆಯಲ್ಲಿ ಈ ಥರ ಎಲ್ಲ ನೋಟಿಸನ್ನು ಬರೆದಿರ್ತಾರೆ, ನೀವು ಗೋಡೆ ಮೇಲೆ ನೋಡಿರ್ಬೋದು. ಹೌದಾ? ಸೊ ನಿಮ್ಮ ಟೈಮ್ ಹೊರಗಿದೀಗ. ನಾವು ಸರಿ ಉತ್ತರ ನೋಡೋಣ. ಆಪ್ಷನ್ ಡಿ ಪ್ರಾಹಿಬಿಷನ್, ನಿಷೇಧಿಸಲಾಗಿದೆ. ಕೆಲವೊಂದು ಪ್ಲೇಸಲ್ಲಿ ಬರೆದಿರ್ತಾರೆ ನೋಡಿ, ನೋ ಸ್ಮೋಕಿಂಗ್, ನೋ ಡ್ರಿಂಕಿಂಗ್, ಈ ಥರ ಎಲ್ಲ. ಹೌದಾ? ಇದು ಕೂಡ ಒಂದು ಇನ್ಸ್ಟ್ರಕ್ಷನ್ ಇದೆ, ಪ್ರಾಹಿಬಿಷನ್ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡಬಾರ್ದು ಅನ್ನೋದು ಇದು ಪ್ರೊಹಿಬಿಷನ್. ಹೌದಾ? ಕ್ವೆಶ್ಚನ್ ನಂಬರ್ 19, ಮೇ ಯು ಲಿವ್ ಲಾಂಗ್ ಅಂದ್ರೇನು? 100 ವರ್ಷ ಚೆನ್ನಾಗಿ ಬದುಕಿ ಅಂತ. ಓಕೆ, ಆಪ್ಷನ್ ಎ ಅಡ್ವೈಸ್, ಆಪ್ಷನ್ ಬಿ ವಿಶ್, ಆಪ್ಷನ್ ಸಿ ರಿಕ್ವೆಸ್ಟ್, ಆಪ್ಷನ್ ಡಿ ಸರ್ಟ್ಯಾನಿಟಿ. ನೋಡಿ, ನೀವು ಯಾವ ಉತ್ತರವನ್ನು ಕೊಡ್ತೀರಾ ನೋಡ್ಕೊಳ್ಳಿ, ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿದೆ. ಓಕೆ, ಕಾಮೆಂಟ್ ಬರ್ತಾಯಿವೆ ಮಕ್ಕಳು, ತುಂಬ ಥ್ಯಾಂಕ್ ಯು. ಈ ಕ್ವಿಝನ್ನು ಮುಗಿದ ನಂತರ ನಿಮ್ಮ ಸ್ಕೋರ್ ಎಷ್ಟಾಯಿತು ಅಂತ ಕೂಡ ಕಾಮೆಂಟಲ್ಲಿ ತಿಳಿಸಿ, ನಮಗೂ ಕೂಡ ಗೊತ್ತಾಗುತ್ತೆ. ಉತ್ತರ ನೋಡೋಣ. ಇಲ್ಲಿ ಸರಿಯಾದ ಉತ್ತರ ಬರ್ತಾಯಿದೆ ಆಪ್ಷನ್ ಬಿ ವಿಶ್ ಅಂದ್ರೇನು? ಆಶೀರ್ವದಿಸೋದು, ಬಯಸೋದು. ಇಲ್ಲೆಲ್ಲ ನೋಡಿ ವಿಶ್ ಮಾಡ್ತಾ ಇದ್ದಾರೆ, ಏನಂತ? ನೀನು 100 ಕಾಲ ಬಾಳು ಅಂತ ವಿಶ್ ಮಾಡ್ತಾ ಇದ್ದಾರೆ. ಸೊ ಕೊನೆಯ ಪ್ರಶ್ನೆಗೆ ಬರ್ತಿದ್ವಿ. ಕ್ವೆಶ್ಚನ್ ನಂಬರ್ 20, ಡೋಂಟ್ ಪ್ಲಕ್ ದ ಫ್ಲವರ್. ಪ್ಲಕ್ ಅಂದ್ರೇನು? ಕೀಳೋದು, ಕಿತ್ಕೊಳ್ಳೋದು. ಹೂಗಳನ್ನು ಕಿತ್ಕೋಬೇಡಿ ಅಂತ. ಡೋಂಟ್ ಪ್ಲಕ್ ದ ಫ್ಲವರ್. ಆಪ್ಷನ್ ಎ ಸಿಂಪತೈಸಿಂಗ್ ಅಂದರೆ ಕರುಣೆ ತೋರಿಸೋದು, ಬಿ ಆರ್ಡರಿಂಗ್, ಸಿ ಗಿವಿಂಗ್ ಡೈರೆಕ್ಷನ್ ಅಂದ್ರೇನು? ಮಾರ್ಗವನ್ನು ಸೂಚಿಸೋದು, ಕೊಡೋದು, ಡಿ ಸಜೆಸ್ಟಿಂಗ್ ಸಲಹೆ ಸೂಚಿಸೋದು. ಸೊ ನೋಡಿ, ಯಾವ ಉತ್ತರವನ್ನು ಕೊಡ್ತೀರಾ? ನಾನು ಉತ್ತರಕ್ಕಾಗಿ ವೇಟ್ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಕೌಂಟ್ ಡೌನ್ ಹೊರಗಿದೆ. ಈಗ ನಾವು ಸರಿಯಾದ ಉತ್ತರ ನೋಡೋಣ. ಇಲ್ಲಿ ಉತ್ತರ ಬರ್ತಾ ಇದೆ ಆಪ್ಷನ್ ಬಿ ಆರ್ಡರ್ ಮಾಡ್ತಾ ಇದ್ದಾರೆ, ಹೂಗಳನ್ನು ಕಿತ್ಕೋಬಾರ್ದು ಅಂತ. ಡೋಂಟ್ ಪ್ಲಕ್ ಅದಾ ಆರ್ಡರ್ ಮಾಡ್ತಾ ಇದ್ದಾರೆ. ಸೊ ಮಕ್ಕಳೇ, ನಾವು ಇಲ್ಲಿವರೆಗೆ ಸಾಕಷ್ಟು ಮಾಡಲ್ ಕ್ವೆಶ್ಚನ್ ಪೇಪರ್ನ ನಾನು ನಮ್ಮ scoringtarget.com ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಕ್ವಿಜ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ scoringtarget.com ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ಆ ವೆಬ್ಸೈಟ್ ಇರ್ತಕ್ಕಂಥ ಎಲ್ಲ ಕ್ವೆಶ್ಚನ್ ಪೇಪರ್ಗಳನ್ನ, ಕ್ವಿಜ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಎಕ್ಸಾಮ್ ತುಂಬ ಸಮೀಪ ಬಂದಿವೆ. ಸೊ ನಿಮಗೆ ನಾನು ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗೋಕ್ಕೆ ಒಂದು ಲಿಂಕನ್ನು ಕಾಮೆಂಟಲ್ಲಿ ಕೊಡ್ತೀನಿ. ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ, ಅದರಲ್ಲಿ ಕೂಡ ನಿಮಗೆ ಸಾಕಷ್ಟು ಕ್ವಿಜ್ ವೀಡಿಯೋಗಳನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ, ಲಿಂಕ್ಗಳನ್ನು ಶೇರ್ ಮಾಡ್ಕೊತಾ ಇರ್ತೀನಿ. ನಿಮ್ಗೆ ನೋಟ್ಸ್ ಕೂಡ ಶೇರ್ ಆಗುತ್ತೆ. ಓಕೆನಾ? ಹೀಗೆ ನಾನು ಇಲ್ಲಿವರೆಗೆ ಎಲ್ಲ ಪಾಠಗಳು, ಎಲ್ಲ ಪದ್ಯಗಳು ಹಾಗೂ ಸಪ್ಲಿಮೆಂಟರಿ ರೀಡಿಂಗ್ ಪಡೆದ ಕ್ವಿಜ್ಗಳನ್ನು ಕೂಡ ಮಾಡಿದ್ದೀನಿ. ಆ ಎಲ್ಲ ಲಿಂಕ್ಗಳನ್ನು ನೀವು ನೋಡಬೇಕಂದ್ರೆ, ವೀಡಿಯೋಗಳನ್ನು ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಕೊಡ್ತೀನಿ, ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಚಾನಲ್, ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.